ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಆಯಾ ಸೀಸ್ನಲ್ಲಿ ಬರುವಂತಹ ತರಕಾರಿ ಸೇವನೆ ಮಾಡಬೇಕು. ಅದರಲ್ಲಿರುವ ಅಂಶ ನಮ್ಮ ದೇಹಕ್ಕೆ ಹೋದಾಗ ನಾನಾ ರೀತಿ ಕಾಯಿಲೆಗಳನ್ನು ಹತ್ತಿರಿಸಿಲ್ಲ, ಅಂದರೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಅದರಲ್ಲಿ ಈ ಚಿಕ್ಕಡಿಕಾಯಿ ಅಂತಾರೆ. ಇದನ್ನು ಪಲ್ಯವಾಗು ಅಥವಾ ಸಾಂಬಾರು ಅಥವಾ ಯಾವುದೋ ಮುಖಾಂತರ ಸೇವನೆ ಮಾಡೋದ್ರಿಂದ ಅದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟಲ್ ನಮಗೆ ದೇಹಕ್ಕೆ ಹೋದಾಗ ಎಷ್ಟೋ ಕಾಯಿಲೆಗಳು ಹತ್ತಿರ ಸೇರಿಸಲ್ಲ. ಅದರಲ್ಲೂ ಜೀರ್ಣಕ್ರಿಯೆಗೆ ಭಾರಿ ಇದಾಗುತ್ತೆ. ಅಂದರೆ ಯಾರಿಗೆ ಏನು ತಿಂದರೂ ಹಸಿವು ಅಂತಾರೆ ಕೆಲವರು, ಎಷ್ಟು ತಿಂದರೂ ಹಸಿವು ಅಂತಾರೆ ಕೆಲವರು. ಅಂತಹವರಿಗೆ ಈ ಚಿಕ್ಕಡಿಕಾಯಿಯನ್ನು ಆ ಜಠರದಲ್ಲಿ ಹೋಗಿ ಕರಳಲ್ಲಿ ಹೋಗಿ ಜೀರ್ಣಕ್ರಿಯೆ ಚೆನ್ನಾಗಿ ಮಾಡಿ, ಆದರೆ ಹಸಿವನ್ನು ನೀಗುತ್ತೆ. ಹಸಿವನ್ನು ಅಷ್ಟು ಜಾಸ್ತಿ ಇದು ಮಾಡಲ್ಲ. ಆ ಶಕ್ತಿ ಈ ಚಿಕ್ಕಡಿಕಾಯಿಗಿದೆ. ಅದಕ್ಕೆ ಪ್ರತಿಯೊಂದು ತರಕಾರಿ ಸೇವನೆ ಮಾಡಬೇಕು. ಇನ್ನೊಂದು ಸತಿ ಹೇಳ್ತೀನಿ, ಯಾರಿಗೆ ಹಸಿವು ಏನು ತಿಂದರೂ ಹಸಿವು ಅಂತ ತಿಂತಾಯಿರ್ತಾರೆ ಅಂಥವರಿಗೆ ಈ ಒಂದು ಚಿಕ್ಕಡಿಕಾಯಿ ಸಾರನ್ನು ಸೇವನೆ ಮಾಡೋದ್ರಿಂದ ಆ ಒಂದು ಅಂಶ ಜಠರ ಮತ್ತು ಕರಳಿಗೆ ಹೋದಾಗ ಈ ಹಸಿವನ್ನು ತಡೆಯುತ್ತೆ, ಅಂದರೆ ನೀಗುತ್ತೆ. ಅದನ್ನು ಜಾಸ್ತಿ ಮಾಡಲ್ಲ. ಲಿಮಿಟ್ ಇರಬೇಕು. ಬೆಳಗ್ಗೆ ಮುದ್ದೆ ಸಾಯಂಕಾಲ ಮತ್ತು ತಿನ್ನಬೇಕಷ್ಟೇ, ಅಥವಾ ಒಂದೊತ್ತು ತಿನ್ನಬೇಕು. ಆರೋಗ್ಯ ಅದು ಬಿಟ್ಟು ತಿಂತಾ ಇರಬೇಕು. ಅಸಿಡಿಟಿ ಇನ್ನೊಂದು ಮತ್ತೊಂದೆಲ್ಲ ಬರ್ತದೆ. ಅಂತಹ ಒಂದು ಶಕ್ತಿ ಈ ಚಿಕ್ಕಡಿಕಾಯಿಗಿದೆ. ಇದರಲ್ಲಿ ಬೀಜ ಸಿಗ್ತವೆ. ಇನ್ನೂ ಒಳ್ಳೆಯದು ಆ ಬೀಜವನ್ನು ಸಾರು ಮಾಡಿ ಕೊಡೋದರಿಂದ ಎಷ್ಟೋ ನಮಗೆ ಒಳ್ಳೆಯದಾಗುತ್ತೆ. ಆದ್ದರಿಂದ ಆಯಾ ಸೀಸ್ನಲ್ಲಿ ಬರುವ ತರಕಾರಿಗಳು ಸೇವನೆ, ಪ್ರತಿಯೊಂದು ಸೇವನೆ. ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಅದೊಂಥರ ಇದೊಂಥರ ಅನ್ನಲೇಬಾರ್ದು. ತಿಂತಾ ಇರಬೇಕು. ಯಾವ ತಿಂತೀವೋ ಆ ಅಂಶ ನಮ್ಮ ದೇಹಕ್ಕೆ ಹೋದಾಗ ನಮಗೆ ಆ ಒಂದು ಕಾಯಿಲೆಗಳು ಹತ್ತಿರ ಸೇರಿಸಲ್ಲ. ಅಷ್ಟು ಶಕ್ತಿ ಈ ಒಂದು ಚಿಕ್ಕಡಿಕಾಯಿಗಿದೆ. ಪ್ರತಿಯೊಬ್ಬರು ಇದನ್ನು ಪಲ್ಯವಾಗೋ ಸಾಂಬಾರಾಗೋ ಸೇವನೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಲಿ. ಎಲ್ಲರೂ ನಮಸ್ಕಾರ ಸ್ನೇಹಿತರೆ.